ಈ ದಿನ ತಾರೀಕು 25 ಮೇ 2025 ಭಾನುವಾರ, ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ ತಿಥಿ ಮಧ್ಯಾಹ್ನ 1:35 ಈ ದಿನ ಭಾನುವಾರ, ಅಶ್ವಿನಿ ನಕ್ಷತ್ರ ಬೆಳಿಗ್ಗೆ 9:08 ಇರುತ್ತೆ. ಸೌಭಾಗ್ಯನಾಮ ಯೋಗ, ವಣಿಕ್ ನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಾಯಂಕಾಲ 6:39. ಅಮೃತಗಳಿಗೆ ರಾತ್ರಿ 2:52. ಇನ್ನು ವಿಷಗಳಿಗೆ ಸಂಜೆ 5:56. ಸೌರಮಾನ ಪಂಚಾಂಗದ ಪ್ರಕಾರವಾಗಿ ಈ ದಿನ ವೃಷಭ ಮಾಸ, ತೇದಿ 11. ಈ ದಿನದ ರಾಹುಕಾಲ ಸಾಯಂಕಾಲ 5:08 6:43 ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 12:20 1:56 ಸಹ ಇರುತ್ತೆ. ಇವತ್ತಿನ ಗ್ರಹ ಸಂಚಾರಗಳನ್ನು ನಾವು ನೋಡಿದ್ದಾದಲ್ಲಿ ರೋಹಿಣಿ ನಕ್ಷತ್ರದ 1ನೇ ಪಾದಕ್ಕೆ ಸೂರ್ಯನ ಪ್ರವೇಶ ಆಗ್ತಾ ಇದೆ. ಆಶ್ಲೇಷ ನಕ್ಷತ್ರದ 3ನೇ ಪಾದಕ್ಕೆ ಕುಜನ ಪ್ರವೇಶ ಆಗ್ತಾ ಇದೆ. ಇನ್ನು ಕೃತಿಕಾ ನಕ್ಷತ್ರದ 3ನೇ ಪಾದಕ್ಕೆ ಬುಧನ ಪ್ರವೇಶವೂ ಸಹ ಆಗ್ತಾ ಇದೆ. ಈ ದಿನವನ್ನು ವಿಶೇಷ ಆಚರಣೆಗಳನ್ನು ನೋಡಿದ್ದಾದಲ್ಲಿ ಈ ದಿನ ಅನಧ್ಯಯನ ತ್ರಯ ಅಂತ ಗುರುತಿಸಿದ್ದಾರೆ. ಅಂದರೆ ಇವತ್ತಿನಿಂದ ಹಿಡಿದು 3 ದಿನಗಳವರೆಗೂ ಸಹ ಅನಧ್ಯಯನ ಇರುತ್ತೆ. ಅನಧ್ಯಯನದ ಬಗ್ಗೆ ಆಲ್ರೆಡಿ ನಾವು ಹಿಂದಿನ ಎಪಿಸೋಡ್ನಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀವಿ, ಹಾಗಾಗಿ ಮತ್ತೆ ಅದರ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಇನ್ನು ಇವತ್ತಿನ ಹಬ್ಬ, ಉತ್ಸವ, ಪರ್ವದಿನಗಳನ್ನು ನೋಡಿದ್ದಾದಲ್ಲಿ ಈ ದಿನ ಮಾಸ ಶಿವರಾತ್ರಿ ಆಗಿರುತ್ತೆ. ತ್ರಯೋದಶಿ ಯುಕ್ತವಾಗಿರತಕ್ಕಂಥ ದಿನ ಆಗಿರೋದ್ರಿಂದ ಈಶ್ವರನ ಆರಾಧನೆ ಮಾಡೋದಕ್ಕೆ ತುಂಬ ವಿಶೇಷವಾದಂಥ ದಿವಸ ಆಗಿರುತ್ತೆ. ಈ ದಿನದ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನಾವು ನೋಡಿದ್ದಾದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕವನ್ನು ನಾವು ಆಯೋಜಿಸಿದ್ದೇವೆ. ಹಾಗೆ ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ 27ನೇ ತಾರೀಕು ಇದೇ ತಿಂಗಳು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮ, ಕುಂಭಕೋಣಂ ಕ್ಷೇತ್ರದಲ್ಲೇ ಅದೇ ದಿನ ಪ್ರತ್ಯಂಗಿರ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಪಿಳ್ಳಂಗಿರಿ ದೇವಾಲಯದಲ್ಲಿ ಹನುಮಾನ್ ಪಂಚಾಮೃತ ಅಭಿಷೇಕವನ್ನು ಸಹ ಅದೇ ದಿನ ನಡೆಸ್ತಾ ಇದ್ದೀವಿ. 28ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಪಾಡ್ಯಮಿ ವಿಶೇಷ ನಾಗವಾಸುಕಿ ದೇವಾಲಯದಲ್ಲಿ ನವಗ್ರಹ ಪಂಚಾಮೃತಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು 30ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ತಿಂಗಳ ಕೊನೆಯ ಶುಕ್ರವಾರ ವಾಸುಕಿ ರಾಜೇಶ್ವರಿ ದೇವಾಲಯದಲ್ಲಿ ಲಲಿತಾ ತ್ರಿಪುರ ಸುಂದರಿ ಸಹಸ್ರನಾಮ ಪೂಜಾ ಹಾಗೂ ದುರ್ಗಾದೇವ ನಮಸ್ಕಾರ ಪೂಜಾ ಅನ್ನತಕ್ಕಂಥ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ನಡೆಸ್ತಾ ಇದ್ದೀವಿ. ಇದು 30ನೇ ತಾರೀಕು ತಿಂಗಳ ಕೊನೆಯ ಶುಕ್ರವಾರ ನಡೆಸಲಾಗ್ತಾ ಇದೆ.